ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಬಾಟಾ ಬಿಪಿಎಲ್ ಸೀಸನ್ 1ಗೆ ಸ್ವಾಗತ. ನನ್ನ ಜೊತೆ ಕಾಮೆಂಟ್ರಿ ಬಾಕ್ಸ್ ಅಲ್ಲಿ ಇದ್ದಾರೆ ಶಿರ್ಸಿ ಸಿದ್ದು, ನಿಮಗೂ ಕಾರ್ಯಕ್ರಮ ಸ್ವಾಗತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಂಚರಾಳ್ ಹನುಮಂತು, ನಿಮಗೂ ಕಾರ್ಯಕ್ರಮ ಸ್ವಾಗತ. ಥ್ಯಾಂಕ್ ಯು ಸರ್. ಬೇನ್ಯಾಳ್ ಬಸ್ಸು, ನಿಮಗೂ ಕಾರ್ಯಕ್ರಮ ಸ್ವಾಗತ. ಥ್ಯಾಂಕ್ ಯು ಸೊ ಮಚ್. ನಾವು ನಿಮ್ಮ ಸಾಂಗ್ನಾಳ್ ಸಾಂಗು, ನಮಗೂ ಕಾರ್ಯಕ್ರಮ ಸ್ವಾಗತ. ಹನುಮಂತ ಅವರೇ, ನಿಮ್ಗೆ ಏನ್ ಅನ್ಸುತ್ತೆ ವಿರಾಟ್ ಅವ್ರ ಎನರ್ಜಿ ನೋಡಿದ್ರೆ? ನಿಮ್ಗೆ ವಿರಾಟ್ ಅವರು ವಿಶ್ವದಲ್ಲೇ ಅತ್ಯುತ್ತಮ ಆಟಗಾರ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಅವ್ರ ಪಕ್ಕದಲ್ಲಿ ರಜತ್ ಕಡ್ಲಿಮಟ್ಟಿ ಕೂಡ ಅವರು ಒಂದ್ ಒಳ್ಳೆ ಉತ್ತಮ ಫಾರ್ಮ್ ಅಲ್ಲಿ ಇದ್ದಾರೆ. ಓ ಮೈ ಗಾಡ್, ಜರ್ಮನ್ ಸೆಪರ್ಡ್, ಮೈ ತುಂಬಾ ಕೂದಲಿರೋ ಕೂದಲ್ ಮ್ಯಾನ್, ವಾಟ್ ಅ ಮ್ಯಾನ್. ನೋಡಿ ಏನ್ ಫಿಟ್ನೆಸ್ ವಿರಾಟ್ ಸರ್ದು. ಓ ಮೈ ಗಾಡ್, ವಾಟ್ ಅ ಲಾಸಿ ಪ್ಲೇಯರ್. ತುಂಬಾ ಖುಷಿ ಆಗುತ್ತೆ ಈ ತರ ನೋಡಕ್ಕೆ ನನ್ಗೆ. ಅಲ್ಲಿ ನೋಡಿ ಸ್ಟ್ರೆಚಿಂಗ್ ನೋಡಿ ಸರ್, ಪ್ಲೇಯರ್ ಸ್ಟ್ರೆಚಿಂಗ್. ಓ ಮೈ ಗಾಡ್, ಏನ್ ಫಿಟ್ನೆಸ್, ಏನ್ ಫಿಟ್ನೆಸ್. ಸೂಪರ್ ಸೂಪರ್ ಸೂಪರ್. ಕ್ಯಾಪ್ಟನ್ ರಜತ್ ಅವರು ಇದಾರೆ ಅಲ್ಲೇ. ಹಾಗೆ ಸೂರ್ಯನು ಥ್ಯಾಂಕ್ಸ್ ಹೇಳಕ್ ಬಂದ್ಬಿಟ್ಟ ವಿರಾಟ್ ಅವ್ರಿಗೆ. ನೋಡಿ ಸೂರ್ಯ ನಮಸ್ಕಾರ ಮಾಡ್ತಿದ್ದಾರೆ. ಓ ಇಲ್ಲ ಇಲ್ಲ, ದೇವ್ರು ಬಂತ. ಇಲ್ಲ ನಮಸ್ಕಾರ ಮಾಡ್ತಾರಲ್ರಿ ವಿರಾಟ್ ಕೊಹ್ಲಿ. ವಾಟ್ ಅ ಪ್ಲೇಯರ್, ವಾಟ್ ಅಬ್ಸಲ್ಯೂಟ್ ಬ್ಲಾಂಡರ್. RCBಗೆ ಸಿಕ್ಕ ವಜ್ರ 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 ನಮ್ಮ ವಿರಾಟ್ ಕೊಹ್ಲಿ ಅವರು. ಇದು ಯಾರ್ದೋ ಕಾಲ್ ಕಾಳ್ತಿದೆ. ಇದು ಕಾಲ್ ನನ್ನ ಇದು ಕಾಲ್ ತಲಾ ಇರ್ಬೋದಾ? ತಲಾ ಅವ್ರ ಕಾಲ್ ಇರ್ಬೋದಾ? ತಲಾ ಬ್ಯಾನ್ ತಲಾ ಕೂದಲು ಕಾಡ್ತಿದೆ. ಇದು MS ಧೋನಿ. ನಮಸ್ಕಾರ ಸೂರ್ಯ ನಮಸ್ಕಾರ ಮಾಡಿ ಬರ್ತಾ ಇದ್ದಾರೆ. ಮೇಬಿ NTPC ಲೇಬರ್ ಗಳಿರ್ಬೋದಾ ಅಂತ. ನಮ್ಗೆ ಆಶ್ಚರ್ಯ ಆಗತ್ತಲ್ರಿ, ಧೋನಿ ಅವ್ರು ಬರ್ಲತ್ತಂದ್ಬಿಟ್ಟು ಬಂದ್ಬಿಟ್ರಲ್ರಿ. ಓ ಮೈ ಗಾಡ್, ದಿಸ್ ಇಸ್ ಅಬ್ಸಲ್ಯೂಟ್ ಬ್ಲಾಂಡರ್. ಇಂಥ ದೃಶ್ಯನ ಯಾರು ನೋಡಕ್ಕಾಗುತ್ತೆ? ಇಂಥ ದೃಶ್ಯನ ಫ್ಯಾನ್ಸ್ ಗಳ ಅಷ್ಟೇ ನೋಡಕ್ಕಾಗುತ್ತೆ. ನಾವಿಲ್ಲಿ ಹೊಡೆದಾಡ್ತೀವಿ RCB CSK ಅಂತ. ಅಲ್ಲಿ ನೋಡಿ ಎಷ್ಟು ಖುಷಿ ಆಗಿದೆ, ಅವ್ರು ಮಜಾ ಮಾಡ್ತಾರೆ. ನಾವಿಲ್ಲಿ ಹೊಡೆದಾಡ್ತೀವಿ RCB CSK ಅಂತ. ಖುಷಿ ಮ್ಯಾಚ್ ಆಡ್ತಾರೆ. ಮ್ಯಾಚ್ ಮುಂದೆ ಸಾಕ್ಷಿ ಮನ್ಯಾಗ ಮುಸುಳಿ ತೊಳೆತ. ಓಕೆ ನೈಸ್. ಅನುಷ್ಕಾ ಈಸ್ ಸೇಮ್ ಡೂಯಿಂಗ್. ನಿಮ್ ಫ್ಯಾನ್ ಬೈ ಒಂದ್ ಸೆಲ್ಫಿ ಬೈ. ಬಿಗ್ ಫ್ಯಾನ್ ಬೈ. ಥ್ಯಾಂಕ್ ಯು. ಕಡ್ಲಿಮಟ್ಟಿ ಆಮೇಲೆ ಕೊಲೆ ಹಾಕ್ತೀನಿ ಬೈ, ಕೊಲೆ ಬಾ. ಹಾ ಮಾಡ ಆಮೇಲೆ. ಓಕೆ ಆಮೇಲೆ ಮಾತಾಡ. ಚಿಕ್ಕು ಹೆಂಗದಾರ? ಒಮಿಕಾ ಮಸ್ತ್ ಜೀವ ಇಸ್ ಬೆಸ್ಟ್, ಗುಡ್. ಸಾಕ್ಷಿ ಇಸ್ ವೆರಿ ಗುಡ್. ನೈಸ್. ಮತ್ತೇನಣ್ಣ ಏನು ಹೊಡೆದ್ರಿ ಒಂದು ಕಪ್ಪು? ಮತ್ತೇನು ಏನು 5 ಹೊಡೆದ್ಬಿಟ್ರು ನೀವು? ಆದ್ರೆ ಯಾಕಾಗ ನೀವು ಒಂದು 2 ವಾರ ಬಂದಿಲ್ಲಪ್ಪ ಸ್ಟಾರ್ಟಿಂಗ್? ಮನ್ಕಾಲ್ ನೋವು ಮರ, ಮನ್ಕಾಲ್ ಬ್ಯಾನ್ ಆಗ್ಬಿಟ್ರದು. ವಯಸ್ಸಿನ ಮೊಳಕಾಲ್ ನೋವು ನೀವು? ವಯಸ್ಸಾಯ್ತಲ್ಲ, ಇನ್ನೇನು ಮುಗಿತಲ್ಲ. ನಿನ್ನಾಗತ್ತೇನ ಚಿಕ್ಕು? ಫುಲ್ ಫಿಟ್ ಅಂಡ್ ಫೈನ್ ಅದೀನಿ. ನಾರ್ಮಲ್. ಏನ್ ಮಾಡ್ತಿ ಪೈಸಾಕಿದಲ್ಲ, ಏನಿಲ್ಲ. ಪ್ರಾಕ್ಟೀಸ್ ಮಾಡಮ್ಮ. ಕಾಕ ಭಾಳ ದಿನ ಬಂದಾನ. ಕಾಕ ಭೇಟಿನೇ ಆಗಿಲ್ಲ ನೀನು. ಆರಾಮಲ್ಲ ಇದೆ ನೋಡಪ್ಪ. ಪ್ರಾಕ್ಟೀಸ್ ಏನು 4 ಗೆದ್ದಿರಿ. ನಮ್ಮ ಟೀಮ್ ಎಲ್ಲ ಸಣ್ಣ ಚೇಟಗಳೆಲ್ಲ ಈಗ ಆಡಕತ್ತಾರ. ಹೇಳಿನಿ. ಇವ್ರು ಯಾರು? ಋತುರಾಜ್ ಐಸ್ ಮಾತ್ರ. ಇರ್ಲಿ. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲಾಸ್ಟ್ ಯು. ಕ್ಯಾಪ್ಟನ್, ಫ್ಯೂಚರ್ ಕ್ಯಾಪ್ಟನ್ ಬಾರಿ ಅದನು. ರಜತ್ ಇಂಡಿಯಾ ಟೀಮಿಗೆ ಬರ್ತಾನೆ. ರಜತ್ ಪಟ್ಟಿದ್ಕಲ್. ಸ್ವಲ್ಪ ಗಂಭೀರ್ ಹೇಳ್ತೀನಿ, ರೆಕಮೆಂಡ್ ಮಾಡ್ತೀನಿ. ಇಂಡಿಯಾ ಟೀಮ್ ಕ್ಯಾಪ್ಟನ್ ಕೊಡೇಕಲ್ RCB ಅಡ್ಡೆ ಆಡ್ತಾನೆ. ಮತ್ತೆ ಟೀಮ್ ಆಡಂಗಿಲ್ಲ. ನೆಕ್ಸ್ಟ್ ಬರ ಚೆನ್ನಾಗಿ ಕ್ಯಾಪ್ಟನ್ ಮಾಡ್ತೀನಿ. ನಿಮ್ ಫಸ್ಟ್ ಲೈಕ್ ನಿಮ್ ನಂದೇ ಲೈಕ್ ಇರ್ತದೆ. ಥ್ಯಾಂಕ್ ಯು. ಈಗ ಮತ್ತೇನಕ ಮನ್ಯಾಗ ಏನ್ ಮಾಡ್ತಿದಾರ? ಒಬ್ಬನೇ ಅಲ್ಲಿ ಮನ್ಯಾಗ ಏನ್ ಮಾಡಿ ಕ್ರಿಕೆಟ್ ಆಡೋಲಾಗಿ ಏನ್ ಮಾಡ್ತೀವಿ ಮನ್ಯಾಗ? ಏನಿಲ್ಪ, ಸ್ವಲ್ಪ ರೆಸ್ಟ್ ಮಾಡಂತಾರ. ಅದಕ್ಕೆ ಮೊನ್ನೆ ಜೋಳದ ರಾಶಿ ಮಷೀನ ಕೆಟ್ಟಿತ್ತದು. ಹಾ, ರಿಪೇರಿ ಮಾಡ್ಕೋತ ಕೂತಿದ್ದೆ. ಮತ್ತೆ ನಾಯಿ ಬರ್ತಡೆ ಮಾಡಿದ್ವಿ ಗ್ರ್ಯಾಂಡ್ ಆಗಿ. ನಮ್ ನಾಯಿದು ನಾಯಿಗೆ ಬರ್ತಡೆ ಚಲೋ ಮಾಡ್ತಿ ಬಿಡಪ್ಪ ನೀನು. ಮತ್ತ ಟಂಬಾನಿ ನನ್ನ ಮಗನ ಮದುವೆ ಯೂನಿಟ್ ಮಾಡಿದ್ರೆ ಅಲ್ಲಿ ಫುಲ್ ಸಿಗರೇಟ್ ಬಿಡಿ ಹೊಡೆದು ಹೆವಿ ಆಗಿಬಿಟ್ಟು ವೈರಲ್ ಆಗ್ಬಿಡ್ತದು. ಹೂಸ್ಬಿಟ್ರೆ ವೈರಲ್ ಹಾಕದಪ್ಪ ನಮ್ಮ ನಂತರ. ಹೌದು ಕಾಕ, ನೀ ಧೋನಿ ಅಂದ್ರೆ ಏನ್ ಹಗರನ್ ಕಾಕ. ಬರ್ಲಿಲ್ಲ ನಾನು ಕಾಕ, ನಾ ಸ್ವಲ್ಪ ವರ್ಲ್ಡ್ ಕಪ್ ರೆಡಿ ಆಯ್ತೀನಿ ಕಾಕ. ಸ್ವಲ್ಪ 2027 2027 ವರ್ಲ್ಡ್ ಕಪ್ ನಾವು ಸ್ವಲ್ಪ ಈ ಸಲ ಕ್ಯಾಪ್ಟನ್ಶಿಪ್ ಚಲೋ ಮಾಡಿ ನನಗೆ ಈ ಸಲ ಏನ್ ರೆಕಮೆಂಡೇಶನ್ ಮಾಡಿ ಇಂಡಿಯಾ ಟೀಮ್ದು ಟೆಸ್ಟ್ ಕ್ಯಾಪ್ಟನ್ ಮಾಡ್ಬೋದು. ಈಗ ನಾನು ಎಲ್ಲರೂ ಕ್ಯಾಪ್ಟನ್ ಸುಮ್ಮನೆ ಚೆನ್ನೈಕ ಬರ ಚೆನ್ನೈಕ ಬೇಡ ಇಲ್ಲೇ ಇರ್ತಾನೆ ಕ್ಯಾಪ್ಟನ್ ಇಲ್ಲಿ ನೀನು RCB ವೆಲ್ಡಿಂಗ್ ಮಾಡಕ್ ಹೋಗಿದ್ರಿ ನೀವು? ಪಾರ್ಟ್ ಟೈಮ್ ಜಾಬ್ ಮುಗಿಸ್ಕೊಂಡು ಬಂದ್ಬಿಡ್ತೀವಿ ಹಂಗೆ. ಓಕೆ ನೈಸ್. ಬೇಕಾದ್ರೆ ಖರ್ಚಿಗೆ ಬೇಕಲ್ಲ ರೀ. ಹೌದು ಇದೇನು ನಡೀತದಪ್ಪ? ಚಿನ್ನ ಸಾವಿ ಬಾರಿ ರೆಡಿ ಮಾಡಿ ನೋಡು. ಚೆನ್ನಾಗಿದೆ. ಮತ್ತೆ ಬಂದೆ ಇಲ್ಲಿ ಮಾಡಿ
ಬರ್ತೀನಿ ಸ್ವಲ್ಪ ರೆಸ್ಟ್ ಆಗಿದ್ದೀನಿ ಆಮೇಲೆ ಲಾಸ್ಟ್ ಇರಲ್ಲ ಮ್ಯಾಚ್ ಅವಾಗ ಎಂಟ್ರಿ ಕೊಡ್ತೀನಿ ಅವ ಮಾಡಕ್ ಏನು ಲಂಡನ್ ಹೋಗಿ ಶಟ್ಲ್ ಆಗೈತ ಇಲ್ಲ ಸ್ವಲ್ಪ ಅಲ್ಲೊಂದು ಮನೆ ಮಾಡ್ಕೊಂಡೆ ಇರ್ಲಿ ಅಂತೇಳಿ ನಮ್ಮ ಇಂಡಿಯನ್ ಮರಿಬೇಡ ನಮ್ಮನ್ನು ಮರಿಬೇಡ ಹಂಗೆ ಇಲ್ಲ ನಾವು ಮುಟ್ಟು ದೂರ ಅದೇ ಮರಿ ಸುಮ್ಮನೆ ಅಲ್ಲಿ ಹೋದಾಗ ಅಲ್ಲಿ ಇರಾಕ ಇಲ್ಲಿ ಬಂದಾಗ ಇಲ್ಲಿ ನಮ್ಮೂರ ನಮ್ಗೆ ಇಲ್ಲ ಪಟ್ಟದಕಲ್ಲ ಪಟ್ಟಿದ್ಕಲ್ಲ ಅವರೇ ಟೀಮ್ ಭಾರಿ ರೆಡಿ ಮಾಡ್ರಿಪ್ಪ ವಿರಾಟ್ ಬೈ ಇತ್ತೀಚೆಗೆ ಅಂದ್ರೆ ಊಟದಾಗ ಉಪ್ಪಿ ಹಾಕೊಳ್ರಿ ಯಾಕ ಮತ್ತೆ ನಿಮ್ಮ ಟೀಮ್ದಾಗ ಸಾಲ್ಟ್ ಅದಲ್ರಿ ಅಲ್ಲೇ ಬರತ್ತೆ ಶುಗರ್ ಕೆರೆ ಅಂತ ಐತೆ ಆಟಗಾರ ಚೆನ್ನೈ ಅವರ ಕನಸಲ್ಲ ಬರೋ ಜರ್ಮನ್ ಸೆಪಾಡೋ ರನ್ನಿಂಗ್ ಲೇಟ್ ಆಗ್ತಾರೆ ಮತ್ತೆ ಗುದ್ದಾಕಿ ಅವರ ವಿರುದ್ಧ ಎಲ್ಲ ಆರಂಪ ಏನಿಲ್ಪ ನೀನೇ ಭಾಳ ದೂರ ಆಗಿ ಬಟ್ಟೆಗೆಲ್ಲ ಇದು ನೋಡಿದು ನಮ್ಮ ಪ್ಲೇಯರ್ ಓ ಜರ್ಮನ್ ಸಪಾಲ್ಡ್ ನಮ್ಮ ಜರ್ಮನ್ ನಮ್ ಕನಸ್ನ್ಯಾಗ ಬರುದು ಕನಸನೇ ಬರ್ತಾರನ್ರಿ ಬರೀ ಇವರೇ ಬರ್ತಾರ ನಮಗ ಟೀಮ್ ಡೇವಿಡ್ ಒಬ್ಬ ಬರ್ತಿರ್ಬೇಕಲ್ರಿ ಟೀಮ್ ಡೈಡ್ ಈಗ ಬರಾಕತ್ತಾನಂತ ಏನು ಒಮ್ಮೆ ಅವತ್ತು ಹೆಂಗ್ ಹೊಡ್ಯಾಕತ್ತ ನನಗೆ ದಿಕ್ಕ ತೋರ್ತಿಲ್ಲ ನನಗೆ ಚಲೋ ಪ್ಲೇಯರ್ ಹೇಳ್ರಿ ವೆಸ್ಟ್ ಇಂಡೀಸ್ ನಾವ್ರಿ ಜರ್ಮನ್ ಸೆಪಾಲ್ಡ್ ಸ್ವಲ್ಪ ನಿನ್ನೆ 2 ರೊಟ್ಟಿ ಕಮ್ಮಿ ತಿಂದಾನ ಹೊಟ್ಟಲ್ರಿ ನಿನ್ನೆ ಹೋಳಿಗೆ ತುಪ್ಪ ಮಾಡಿದವ್ರಿ ಹೋಳಿಗೆ ತುಪ್ಪ ತಿಂದಾರ ನಮ್ಮ ಊರಾಗ ಸಣ್ಣ ಹೋಳಿಗೆ ಇಡಿಟೆ ಅವ್ರ ಊರಾಗ ದೊಡ್ಡ ಹೋಳಿಗೆ ಇಂತಿಂತ ಹೋಳಿಗೆ ಅವ್ರ ಊರಾಗ ನಾವು ತುಪ್ಪ ಚಮಚಲ್ಲಿ ಹಾಕೋತೀವಿ ಅವ್ರ ಏನ್ ಮಾಡ್ತಾರ ತುಪ್ಪನ ಸೌಂಡ್ ಹಾಕೋತಾರ ಜರ್ಮನ್ ಸೆಪಾಲ್ಡ್ ಟೀಮ್ ಎಟ್ಟು ಹಾಕಿ ಮಾಡಕತ್ತೆ ಅವ್ರನ್ನ ನಮ್ಮ ನೀನು ಈ ಕಡೆ ಇರು ಬಿಡು ನಡಿಪ ನೀ ಪ್ರಾಕ್ಟೀಸ್ ಮಾಡಿ ಪ್ಲೇ ಮಾಡಿ ತಲೆ ಕೆಡಿಸ್ಬೇಡ. ಯಾಕಂಗಿರ್ತಾರ ಗೊತ್ತ ಮೈ ಬೈ ಅವರು ಒಂಟಿ ತುಪ್ಪವನ್ನು ಸ್ವೀಕರಿಸ್ತಾರ್ರಿ ಮತ್ತೇನ್ ಮಾಡ್ತಾರಂದ್ರ ಒಂಟಿ ತುಪ್ಪದ ಗಟ್ಟಿ ಬಾಳ ಹೊಡಿತಾರ್ರಿ ನಾವು ಬರೀ ಆಡಿಂದ ಹಾಕ್ತಾರ ನಮ್ಮ ತಲೆ ಸರ್ ನಮ್ಮ ಟೀಮ್ನಾಗ ಬಂದ್ರೆ ನಾನು ಪೇಮೆಂಟ್ ಚಲೋ ಕೊಡ್ತಿದ್ದೇನಾ ಕೊಡ್ತೇವೆ ನಾವು ಕೊಡ್ತೇವ್ರಿ ಯಾಕಂದ್ರೆ ಈ ಕಡೆ ಸಾಲಂಗಿಲ್ಲ ನಮ್ಮ ತಾಕ ಮೊದಲು ನಮ್ಗೆ ಕೊಡ್ರಿ ಇನ್ನೇನು ವಯಸ್ಸಾಯ್ತಲ್ಲ ನಾನು ಬರ್ತೀನಿ ರೀ ಅಲ್ಲೇ ಬರುತ್ತೆ ಮಾಹಿ ಬಾಯ್ ಲವ್ ಯು ಬಾಯ್ ರೆಸ್ಟ್ ಬಿಟ್ ಹಾಂ ಕಮಾನ್ ಗಾಯ್ಸ್ ಫ್ಯಾನ್ ರೀ ಓಕೆ ಓಕೆ ಅಷ್ಟಾಗಲ್ಲ ಓಕೆ ನೈಸ್ ನೋಡಿ ವೀಕ್ಷಕರೇ ಕುದುರೆನು RCB ಮತ್ತೆ CSK ಮ್ಯಾಚ್ಗೆ ಕಾತುರದಿಂದ ಕಾಯ್ತಿದೆ ತಾಯಿನ ರೌಂಡ್ ಆಗ್ತಿದೆ ಓ ಮೈ ಗಾಡ್ ಈ ಪರಿಸರದ ತಪ್ಪಿಲ್ಲ ಪರಿಸರ ಸೌಂದರ್ಯ ಜೊತೆಗೆ ನೋಡ್ತಾ ಇರಿ ನಮ್ಮ ಮ್ಯಾಚ್ RCB ಮತ್ತು CSK. ಆ ವಿರಾಟ್ನ ಹಗರ್ ತಿಳ್ಕೊಬಿಡ್ರಿ ಹೇಳ್ತೀನಿ ನಿಮಗೆ ಹಾಂ ಅವ್ನಿಗೆ ಕೆನಕ್ ಬೇಡ್ರಿ ನೀವೇನಾದ್ರೂ ಅವ್ನಿಗೆ ಈ ಥರ ಆ್ಯಕ್ಷನ್ ಮಾಡಿ ತೋರಿಸಿದ್ರ ಅವ ನಿಮ್ಗೆ ಈ ಥರ ಮಾಡಿ ತೋರಿಸ್ತಾನ ಹೆಂಗೆ ಮಾಡ್ಯಾರಿ ಮತ್ತೆ ಈ ಥರ ಮತ್ತೆ ಬೇರೆ ಥರ ತೋರಿಸ್ತಾರೆ ಏನು ಹೇಳ್ತೀನಿ ಅವ್ನಿಗೆ ಹೆಂಗೆ ವಿಕೆಟ್ ತೆಗಿಬೇಕು ಎಲ್ಲ ನನ್ನ ಕಡೆ ಐತಿ ಟೆಕ್ನಿಕಲ್ ಹೇಳ್ಕೊಡ್ತೀನಿ ನಿಮಗೆ ಆಯ್ತು ಸರ್ ಹೇಳ್ತೀನಿ ಸಲ ಕೇಳ್ಬೇಕು ಓಕೆ ಓಕೆ ಪ್ರಾಕ್ಟೀಸ್ ಮಾಡ್ರಿ ಮಾಡ್ತೇವೆ ಚಂದ ಆಡ್ರಿ ಗೆಲ್ಬೇಕು ನಾವು ಆಡ್ತೀವಿ ಸರ್ ಆಡ್ತೀವಿ ಅದೇ ಆ ಟ್ರ್ಯಾಕ್ಟರ್ ಬಂದ್ ಬಿದ್ದಾವ ಅದು ರಿಪೇರ್ ಮಾಡ್ಬೇಕು ಏನು ಹೇಳ್ತೀನಿ ನಾವು ಒಂದು 2 ವಾರ ಬರೋದಿಲ್ಲ ಚಂದಾಗಿ ಮೇಂಟೈನ್ ಮಾಡ್ರಿ ಏನು ಹೇಳ್ತೀನಿ ಇರ್ಲಿ ಏನು ಹೇಳ್ತೀನಿ ಅದು ಟ್ರ್ಯಾಕ್ಟರ್ ರಿಪೇರ್ ಹಾಕದ ಜಲ್ದಿ ಬರಪ್ಪ ತೊಗರಿ ರಾಶಿ ಬರಾಕತ್ತದ ಮಾಡಾಕತ್ತೀರಿ ಜಡೇಜ ಇದ್ದ ಎಲ್ಲ ಕೆಲಸ ಮಾಡ್ತಿತ್ತು ರಾಜಸ್ಥಾನಕ್ಕೆ ಹೋಗ್ಯಾನವ ಕರೆಕ್ಟ್ ಆಗುದಿಲ್ಲ ಏನು ಹೇಳ್ತೀನಿ ಜಲ್ದಿ ಮುಗಿಸ್ಕೊಂಬರ್ರಿ ನೋಡಿ ಸರ್ ಇದೇ ಹೇಳ್ತೀರಿ ಒಟ್ಟು ಚಂದ ಆಡ್ರಿ ಗೆಲ್ಬೇಕು ನೀವು ಏನು ಹೇಳ್ತೀನಿ ಅವ್ರ ಜೊತೆ ಗೆಲ್ಬೇಕು ನೋಡಿ ಸ್ನೇಹಿತರೆ ಥಲಾ ಕ್ಯಾಚಿಂಗ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ ಥಲಾ ಇಲ್ಲ ಅಂದ್ರೆ ಚೆನ್ನೈಗೆ ಹೇಗೆ ಥಲೆನೇ ಇಲ್ದಂಗ ಆಗುತ್ತೆ ತುಂಬಾ ಒಳ್ಳೆ ಮಾತು ಹನುಮಂತ ಅವರ ಗೋನಿ ಅವರು ಇನ್ನಾದ್ರು ಫಿಟ್ನೆಸ್ ಇದಾರೆ ಅಂದ್ರೆ ಚಜ್ಜು ರೊಟ್ಟಿ ಚೌಳಿಕೆ ತಿಂದಿರ್ಬೋದಾ ಅಲ್ಲ ಪುಂಡಿ ಪಲ್ಯ ಕಟ್ಟಿ ರೊಟ್ಟಿ ಬದ್ನಿಕಾಯಿ ಪಲ್ಯ ತಿಂದಿರ್ಬೋದು ಗೊತ್ತಿಲ್ಲ 100% ಕರೆಕ್ಟ್ ಅವ್ರಿಗೆ ಪುಂಡಿ ಪಲ್ಯ ಯಾಕಂದ್ರೆ ಅವ್ರು ನಮ್ಮವರು ನೋಡಿ ಸರ್ ಓ ಮೈ ಗಾಡ್ ರುತ್ರಾಜ್ 40 ಏನ್ರಿ ಹಿಂಗ್ ಡೈ ಹೊಡೆದು ಕ್ಯಾಚ್ ಹಿಡಿಯಾಕತ್ತಾರ ಭಾರಿ ಹಿಡಿಯತ್ತಾರ ಧೋನಿ ಈಗ ತಾನೆ ಅದೇ ಹಳೆ ಕೋಳಿ ಫಾರ್ಮಿಗೆ ಮರಳ್ತಿದ್ದಾರೆ ಅನಿಸ್ಬೋದು ಕೋಳಿ ಫಾರ್ಮಿಂದ ಕೋಳಿ ತಂದು ಮಾಡ್ತಾ ಇದ್ದಾರೆ ಅವರ ಫಾರ್ಮಿಗೆ ಮರಳ್ತಿದ್ದಾರೆ ಅಂತ ಹೇಳ್ಬೋದು ಅಲ್ಲ ಶಪಡ್ ನೀವು ಅಲ್ಲಿ ಏನ್ ತಿಂತೀರಿ ಊಟಕ್ಕೆ ಗಿಣ್ಣ ಬೆಣ್ಣಿ ಎಣ್ಣಿ ಚಸ್ಕ ತುಪ್ಪ ಹಾಲ ಕೊಬ್ಬರಿ ಬೆಲ್ಲ ಕಿಲೋ ಆಗ್ಯಾರ ಅಲ್ಲಿ ನೀವು ಎಲ್ಲರೂ ಇಟ್ಟು ಓದಿರ್ತೀರಪ್ಪ ಯಾವ ಜೀನ್ಸ್ ಜೀನ್ಸ್ ಪ್ಯಾಂಟ್ ಹಾಕತ್ತೀರಿ ತಂದೆಯಿಂದ ಮುತ್ತಣಿಂದ ನಿಮ್ಮ ಮುತ್ತಾರ ಜೀನ್ಸ್ ಪ್ಯಾಂಟ್ ಹಾಕೋತಿದ್ರನ್ರಿ ಸರ್ ಸರ್ ನಾ ಸ್ವಲ್ಪ ಅಪ್ ದ ಆರ್ಡರ್ ಟಾಪ್ ಆರ್ಡರ್ ಬರೋದು ಮಾಡೀನಿ ಮಾಡಿ ನೀನೇ ಕ್ಯಾಪ್ಟನ್ ಓಪನಿಂಗ್ ನಾ ಬರೋಕೆ ಮಾಡಿದ್ದೀರಿ ಮತ್ತೆ ನಾ ಏನು ಮಾಡಲಿ ಏ ಮಾರ ನಿನಗೆ 6 ಬಾಲ್ ಬಿಟ್ಟು ಅಂದ್ರೆ 6 ಬಾಲ್ 2 ಜನ ಹೊಡಿತಾರೆ ಲೆಟ್ಸ್ ಗೋ ಬೌಂಡ್ರಿ ಕ್ಯಾಚ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ವಿರಾಟ್ ಮತ್ತೆ ಹಾಗೂ
ರಜತ್ ಕಡ್ಲಿಮಟ್ಟಿ ನೋಡಿ ವಾಟ ಈ ಸಲ ಹೇಳಕ್ ಬಂದಾರ ಅವರು ನಾವು ಆಳ್ತೀವಿ ಅಂತ ಹೇಳಕ್ ಬಂದಾರ. ಯಾಕ ನೋಡ್ರಿ ಅದೇ ಸ್ಪಿರಿಟ್, ಹಾಲಿ ಚಾಂಪಿಯನ್ ನಾವು, ಡಿಪೆಂಡಿಂಗ್ ಚಾಂಪಿಯನ್ ನಾವು. ರಾಜತ್ ಕಡ್ಲಿಮಟ್ಟಿ ಅವರು ಬೌಂಡ್ರಿ ಲೈನಲ್ಲಿ ಕ್ಯಾಚ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಓ ವಾಟ ಕ್ಯಾಚ್, ಬಿದ್ರು ನೆಲಕ್ ಬಿದ್ರು. ಓ ಮೈ ಗಾಡ್, ನೆಲಕ್ ಬಿದ್ರು. ಅವ್ರ ಹತ್ರ ಹೋಗ್ತಾ ಇದ್ದಾರೆ ಬಟ್ಟದ ಕಾಲ. ಓ ಮೈ ಗಾಡ್, ಚೆನ್ನಾಗಿದೆ. ಹೌದ್ರಿ ನನಗ ಏನಾಗಿಲ್ಲ, ನನಗೇನಾಗಿಲ್ಲ. ಐ ಆಮ್ ನಾಟ್ ಇಂಜರ್ಡ್. ವಿರಾಟ್, ಐ ಆಮ್ ಪ್ಲೇಯಿಂಗ್ ವೆಲ್. ನಾ ಕರೆಕ್ಟ್ ಆಡ್ತೀನಿ, ಏನಾಗಿಲ್ಲ. ನೋಡ್ರಿ ವಿರಾಟ್ ಕೊಹ್ಲಿ ಎನರ್ಜಿ ಹೆಂಗೈತ್ ನೋಡ್ರಿ, ಎನರ್ಜಿ ನೋಡಿ ಕುಡಿದು ಕುಪ್ಪಳ ಸಾಕತ್ತಾರ. ವಾಟ ಎನರ್ಜಿ, ವಿರಾಟ್ ಕೊಹ್ಲಿ ಎನರ್ಜಿ. ಸರ್ ಮ್ಯಾಚ್ ಅಲ್ರಿ, ಮ್ಯಾಚ್. ವಿರಾಟ್, ಇದು ಮ್ಯಾಚ್ ಅಲ್ಲ. ಸರ್ ಪ್ರಾಕ್ಟೀಸ್ ರೀ, ಇದು ಮ್ಯಾಚ್ ಅಲ್ಲ. ಕಂಟ್ರೋಲ್, ಪ್ರಾಕ್ಟೀಸ್ ಸರ್, ಪ್ರಾಕ್ಟೀಸ್. ವೇಸ್ಟ್ ಮಾಡಬೇಡಿ ಎನರ್ಜಿ. ವಿರಾಟ್ ಕೊಹ್ಲಿ ಎನರ್ಜಿ ಹೆಂಗೈತ್ ನೋಡ್ರಿ, ಎನರ್ಜಿ ನೋಡಿ ಕುಡಿದು ಕುಪ್ಪಳ ಸಾಕತ್ತಾರ. ಇವನ್ ಎಂತ ಮನುಷ್ಯ ನೋಡಕ್ಕೆ ಎರಡು ಕಣ್ಣುಗಳು ಸುಮ್ಮನೆ ಸಾಲದು ಅಂತ ಆಟಗಾರ ಅಂತ ಹೇಳ್ಬೋದು. ತುಂಬಾ ಅದ್ಭುತ ಆಟಗಾರ. ಅವ್ರ ಟೀಮ್ ನಲ್ಲಿದ್ರೆ ಸಾಕು, ಎಲ್ಲಾ ಪ್ಲೇಯರ್ಗಳು ಸ್ಕಿಲ್ ಎಲ್ಲ ತೋರಿಸಬಹುದು. ಅವ್ರ ಸ್ಪಿರಿಟ್. ವಿರಾಟ್ ಕೊಹ್ಲಿ ಕ್ಯಾಚ್ ಬಿಟ್ರು ಅವ್ರ ಮುಖದಲ್ಲಿ ಓ ಮೈ ಪಾರಸ್ಟೇಷನ್ ನೋಡಿ, ಪಾರಸ್ಟೇಷನ್. ಕಂಟ್ರೋಲ್. ವೆಲ್ ಪ್ಲೇಯರ್ಸ್. ನಾಷ್ಟ ರೀ, ಮೆಕ್ಕೆಜೋಳ ನುಚ್ಚ ಈಗ ಸಜ್ಜಕ ಮಾಡ್ಸ್ಯಾರತ್ರಿ. ಇದು ನಾಷ್ಟ, ಊಟ ಮಧ್ಯಾಹ್ನ ಮಾಡೋ ಪುಂಡಿ ಪಲ್ಲೆ ಚಟ್ನಿ ಮತ್ತು ಸಜ್ಜಿ ರೊಟ್ಟಿ. ಮಜ್ಜಿಗೆ ಇದ್ದಿಲ್ಲ? ಮಜ್ಜಿಗೆ ಮಾಡ್ಸೀನಿ. ಬಿಸಿಲು ಕನ್ನಡ ಮಜ್ಜಿಗೆ ಕುಡಿಸಿ ವ್ಯವಸ್ಥೆ ಮಾಡೀನಿ. ನಿಮ್ಗೆ ಏನಾದ್ರು ವಾಟರ್ ಬಾಟ್ಲಿ ತರಿಸ್ಲೇನ್ರಿ? 600 ರೂಪಾಯಿ ಲೀಟರ್ ಇದ್ದಲ್ಲ ಅದು ರೆಡಿ ಐತ್ರಿ. ಕೊಬ್ಬರಿ ಬೆಲ್ಲ ಬೇಡ ಒಮ್ಮೆ, ನೀವು ಇದು ತರಿಸೀನಿ. ಇಟ್ಸ್ ಅ ಗುಡ್ ಟು ಸೆಷನ್. ಮಾರ್ನಿಂಗ್ ಇದು ಚಲೋ ಆಯ್ತು ನೋಡ್ರಿ. ಇವತ್ತು ಇದು ನಿಮ್ದು ಇವತ್ತು ಮ್ಯಾಚಿಗೆ ಗೇಮ್ ಪ್ಲಾನ್ ಏನೈತ್ರಿ? ಏನು ಪ್ಲಾನ್ ಮಾಡ್ರಿ ಮಾಡಮ್ಮ? ಜೋಶ್, ಟೀಮ್ ಸ್ಪಿರಿಟ್. ಹಾಂ ರೀ, ಜೋಶ್ ಆಡ್ಬೇಕು. ಸರ್ ಬೌಲಿಂಗ್ ಮಾಡ್ಲಿ ಅಂತೀನ. ಸತ್ ಮುದುಕಿ ಮಾರಿಗೈತೆ ಮಾಡ್ಕೊಂಡು ಆಡೋರು ಆಡ್ಬೇಡ್ರಿ ದಯವಿಟ್ಟು. ಬ್ಯಾಡ ಅಂತೀನ. ನಿಮ್ಮ ಮನ್ಯಾಗ ಏನೇ ಟೆನ್ಷನ್, ಸತ್ ಮುದುಕಿ ಮಾರಿಗೈತೆ ಮಾಡ್ಕೊಂಡು ಆಡ್ಬೇಡ್ರಿ. ಎಸ್ ಸರ್. ಜೋಶ್ ಟೀಮ್ ಸ್ಪಿರಿಟ್. ನಾನು ಏನೋ ತಿಳಿದ್ರಿ ಅವರು. ನಾ ಸ್ಪಿನ್ನರ್ ಚಲೋ ಆಡ್ತೀನಿ ರೀ. ಆದ್ರು ನೀ ಆಡ್ತು ಇಲ್ಲ ತ್ಯಾವಣ್ಣ ಬರೇ ನಿಂದೆ ತರ್ತಿಯಲ್ಲ ಯಾವಾಗಲೂ. ಸರಿ, ನಮ್ಮ ಮನೆ ಎಕ್ಸ್ಟ್ರಾ ಸಿಲಿಂಡರ್ ಐತೇನ್ರಿ? ಅದಕ್ಕೆ ನಮ್ಮ ಮನ್ಯಾಗ ಖಾಲಿ ಆಗೈತ್ರಿ. ಒಂದು ಎಕ್ಸ್ಟ್ರಾ ನಮ್ಮೆಲ್ಲ ಇಂಡಕ್ಷನ್ ಕುಕ್ಕರ್ ಅದಾವು. ಕರೆಂಟ್ ಒಲೆ ಅದ ನಮ್ಮ ಮನ್ಯಾಗ ನೋಡ್ರಿ. ಇದು ಮ್ಯಾಚ್ ಬಗ್ಗೆ ಏನಾರ ಗೇಮ್ ಪ್ಲಾನ್ ಮಾಡಿದ್ರೆ ಸಿಲಿಂಡರ್ ಟಿವಿ ಬರ್ಲಿ ಏನು ಮಾತಾಡಕತ್ತಿ? ಸಿಲಿಂಡರ್ ಬೇಕಾಗಿ ನಾ ಇವತ್ತು ನಮ್ಮ ಎದುರಾಳಿ ಬದ್ಧ ವೈರಿಗಳು ನಾವು ಕಾದಾಟ ಮಾಡಕತ್ತೇವಿ. LPG ಗ್ಯಾಸ್ ವಿತರಣೆ ಮಾಡಕೊಂಡ ಏನೇನಂಗ ಸ್ನೇಹಿತರೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಟಾಸ್ ಆಗ್ತಾ ಇದೆ. ದೊಡ್ಡ ಸ್ವಾಮಿ ಕ್ರಿಕೆಟ್ ಗ್ರೌಂಡ್ ರೆಡಿ ಆಗಿದೆ. CSK ಮತ್ತೆ ಚೆನ್ನೈ ವಿರುದ್ಧದ ರೌತಣ ಕೂಟ. ಹಾಗೆ ವಿರಾಟ್ ಕೊಹ್ಲಿ ಅವರು ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಹಾಗೆ ರಜತ್ ಕಡ್ಲಿಮಟ್ಟಿ ಅವರು ಟಾಸ್ ವಿಕೆಟ್ ಕಡೆಗೆ ನಡ್ಕೊಂಡ್ ಬರ್ತಾ ಇದ್ದಾರೆ. ಓ ಸ್ವ್ಯಾಗ್ ನೋಡಿ ರಜತ್ ಅವ್ರದ್ದು. ಓ ಮೈ ಗಾಡ್, ವಾಟ್ ಅ ಪ್ಲೇಯರ್. ನೋಡಿ, ಓ ಧೋನಿ, MS ಧೋನಿ ಅವರು ನೋಡಿ ಸೆಂಟ್ರಿಂಗ್ ಬೂಟ್ ಅಲ್ಲಿ ರೆಡಿ ಆಗ್ತಾ ಇದ್ದಾರೆ. ಓ ಋತುರಾಜ್ ಅವರು ಆಶೀರ್ವಾದ ತಗೊಂಡು ಮುಂದೆ ಅವರು ಟಾಸ್ಕ್ ಬರ್ತಾ ಇದ್ದಾರೆ. ಚೆನ್ನೈ ಪ್ಲೇಯರು ಆ ಬಿಲ್ಡಿಂಗ್ ಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಋತುರಾಜ್ ಅವರು, ಓ MS ಧೋನಿ ಅವರು ಸೆಂಟ್ರಿಂಗ್ ಬೂಟ್ಸ್ ಮತ್ತೆ ಪ್ಲಾಸ್ಟರ್ ಗ್ಲೌಸ್ ಹಾಕೊಂಡು ರೆಡಿ ಆಗ್ತಾ ಇದ್ದಾರೆ. ಇನ್ನೇನು ಪ್ಲಾಸ್ಟರ್ ಮಾಡಕ ಗ್ರೌಂಡ್ಗೆ ಇಲ್ಲ ಬಿಲ್ಡಿಂಗ್ ಮಾಡಕ್ಕೆ ರೆಡಿ ಆಗ್ತಾ ಇದ್ದಾರೆ. ಸಾರಿ, MS ಧೋನಿ ದಟ್ ಇಸ್ ಅ ಲೆಜೆಂಡರಿ ಪ್ಲೇಯರ್. ಅವ್ರು ಬಂದ್ರೆ ಒಂದು ಗರ್ಜನೆ ಅಂತಾನೆ ಹೇಳ್ಬೋದು. ಇಲ್ಲಿವರೆಗೂ IPL ನಲ್ಲಿ ಅತಿ ವಯಸ್ಸಾದ ವ್ಯಕ್ತಿ ಅಂದ್ರೆ ಅದು ಧೋನಿ ಅಂತಾನೆ ಹೇಳ್ಬೋದು. ಋತುರಾಜ್ ಅವರು ಅಂಟಾರ ಪಿಚ್ಚರ್ ಕಡೆ ಇನ್ನೇನು ಕೆಲವು ಟಾಸ್ ಆಗ್ತದೆ. ನೋಡು ಎಲ್ಲಿಗೆ ಬಂದದ ಮ್ಯಾಚ್ ಅಂತೇಳಿ. ಸುಮಾರು ಧರ್ಮಸೇನ ಸುಮಾರು 138 IPL ಮ್ಯಾಚ್ ಕಂಪೇರ್ ಆಗ್ಯಾರ್ರಿ. ಮತ್ತೆ ಅವ್ರ ಜೊತೆ ಇದ್ದಾರೆ ರವಿ ಶಾಸ್ತ್ರಿ. ಎರಡು ಟೀಮ್ನ ಕ್ಯಾಪ್ಟನ್ಸ್ಗಳು ಸೆಕೆಂಡ್ ಮಾಡ್ತಿದ್ದಾರೆ. ನಮಸ್ಕಾರ ಬೆಂಗಳೂರು. ಟುಡೇಸ್ ಬಾಟಾ BPL ಮ್ಯಾಚ್ ಸೀಸನ್ ನಂಬರ್ 1. ಇವತ್ತಿನ ಮ್ಯಾಚು RCB ವರ್ಸಸ್ ಚೆನ್ನೈ. ಅಂಪೈರ್ ಸುಮಾರ್ ಧರ್ಮಸೇನ ಹಿಯರ್ and match referee Ranjan Falakatti and here RCB captain Rajat Kadlimatti. Congratulations. Thank you. And Chennai's captain Ruturaj Nalatwad. And time start to toss. ಟಾಸ್ ಯಾರು ಕೇಳ್ತೀರಿ? ನಾ ಕೇಳ್ತೀನಿ ರೀ. ನೀ ಕೇಳ್ತೀಯ? ಅವ್ನು ಕೇಳ್ತಾನ, ನಿಮ್ಮ ಮುಸ್ಕೊಂಡ್ ಕುಂದ್ರ ಏನು ಚಿತ್ತ ಟಪ್ಪ? ಚಿತ್ರ ಚಿತ್ತ ಟಪ್ಪ ಚಿತ್ತ ಟಪ್ಪ. ಕ್ಯಾಮ್ರಾ ಬಾಯ್ಲಿ ತೋರ್ಸು.
ನಾವ್ ಯಾರಿಗೈತೇನೋ ಫಿಕ್ಸಿಂಗ್ ಮಾಡಂಗಿಲ್ಲ. ನೀ ಎತ್ತಿಗೆ ಇನ್ನೊಂದು ಹೆಸರು BPL. ಟಾಸ್ ಅಂತ ಗೆದ್ದಿರಿ. ಏನ್ ಬ್ಯಾಟಿಂಗ್ ಮಾಡ್ತಿರೋ ಫೀಲ್ಡಿಂಗ್ ಮಾಡ್ತಿರೋ? ಈ ಮ್ಯಾಚ್ ಮಧ್ಯಾಹ್ನ 3 ಗಂಟೆಗೆ ಇರೋದ್ರಿಂದ ಸಿಕ್ಕಾಪಟ್ಟೆ ಮುಕ್ಕುಳ ಏರಂಗ್ ಬಿಸಿಲು ಇರ್ತದ್ರಿ. ಹೌದು ಬಿಸಿಲು ಭಾಳ. ಆ ಕಾರಣದಿಂದ ನಾವೇನ್ ಮಾಡತ್ತವ್ರಿ, ಫಸ್ಟ್ ಬ್ಯಾಟಿಂಗ್ ತಗೊಂಡು ಒಂದ್ ಒಳ್ಳೆ ಟೋಟಲ್ ಹೊಡೆದಕ್ಕಿಂದ ಅವ್ರಿಗೆ ಸೆಕೆಂಡ್ ಬ್ಯಾಟಿಂಗ್ ಕೊಡ್ಬೇಕಂತೇಳಿ ನಮ್ದೊಂದು ಇದು ರೀ. ಮತ್ತೆ ಟೀಮ್ನಾಗ ಏನಾರ ಬದಲಾವಣೆ, ಯಾರಾದ್ರೂ ಹೋಗಿದ್ದು ಯಾರಾದ್ರೂ ಬಂದಿದ್ದು? ಇಲ್ಲ ಅದೇ ತಂಡನೇ ಇದ್ರೆ ಅದೇ ತಂಡದಿಂದ ನಾವು ಕಂಟಿನ್ಯೂ ಮಾಡಕತ್ತೇವ್ರಿ. ಹೋದ ಮ್ಯಾಚ್ನಾಗ ಏನು ಆಡಿದ್ರಿ ಅದೇ ತಂಡನೇ ಇದ್ರೆ. ಥ್ಯಾಂಕ್ ಯು. ಆ್ಯಂಡ್ ಚೆನ್ನೈ ನೀವ್ ಹೆಂಗ್ ಮಾಡ್ತೀರಿ? ಟೀಮ್ನಾಗ ಏನಾರ ಬದಲಾವಣೆ ಮಾಡ್ಕೊಂಡಿರೋ? ಬದಲಾವಣೆ ಇಲ್ರಿ, ಅವ್ರು ಯಾವ್ದು ಬಿಡ್ತಾರ ಅದ್ ಆಡ್ತೇವ್ ನಾವು. ಬಾಲಿಂಗ್ ಬ್ಯಾಟಿಂಗ್. ಓಕೆ. ಇದು ಬಿಸಿಲು ನಮ್ದು ಸಣ್ಣದಲ್ರಿ ಇದು. ನಮ್ಗೆ ಇದಕ್ಕೆ ದೊಡ್ಡ ಬಿಸಿಲು ನೋಡಿವ್ರಿ. ತಮಿಳ್ನಾಡ್ದಾಗ ಇದ್ರ ಕೇರಳದಾಗ ಮೊದಲ್ ಕಲ್ ಹೊರ್ತಿದ್ದೇವ್ರಿ ಕೇರಳದಾಗ. ಅಲ್ಲಿ ಇದಕ್ಕೆ ಮಕ್ಳು ಇರಂಗ್ ಬಿಸಿಲ್ರಿ ಅಂತಾರ ಮೆರೆದ್ ಬಂದವ್ರು ನಾವು ಈ ಸಣ್ಣ ಬಿಸಿಲಿಗೆ ಅನ್ಸ್ತೇವ. ಹೌದಾ? ಬ್ಯಾಟಿಂಗ್ ಬಾಲಿಂಗ್. ಓಕೆ ಓಕೆ ಚೆನ್ನಾಗಿ ಆಡ್ರಿ. ಹಾ ರೀ. ಓಕೆ ಅಂಪೈರ್ಸ್, ಆಲ್ ದ ಬೆಸ್ಟ್. ನ್ಯೂಸ್ ಫ್ರಮ್ ದ ಸೆಂಟರ್. RCB won the toss and choose to bat first. ಏನು ಹೇಳ್ಬೇಕಂದ್ರೆ ಒಳ್ಳೆ ಚಾಯ್ಸಿಂಗ್ ಅನ್ಸುತ್ತೆ ರೀ. ಬಿಸಿಲು ಮಾತ್ರ ಮುಕ್ಕಳು ಹೆರಂಗೈತಿ. ಅದಕ್ಕೆ ರಜತ್ ಅವ್ರು ಏನು ಮಾಡ್ರೆ ಬ್ಯಾಟಿಂಗ್ ತೊಗೊಂಡು ಆ ಚೆನ್ನೈದವ್ರಿಗೆ ಸುಸ್ತು ಮಾಡಿಸ್ಕೇಸಿ ಗೆಲ್ಬೇಕಂತಂದು ಪ್ಲಾನ್ ಹಾಕ್ಯಾರ. ಸಿಕ್ಕಾಪಟ್ಟೆ ಬಿಸಿಲು ಇರೋದ್ರಿಂದ ಅವ್ರು ಏನ್ ಮಾಡ್ಯಾರ ಅಂದ್ರೆ ಇದೊಂದು ಟಾಸ್ ಫಸ್ಟ್ ಬ್ಯಾಟಿಂಗ್ ತಗೊಂಡು ಬಾರಿ ಒಳ್ಳೆ ಕೆಲಸ ಮಾಡ್ಯಾರ. ಇಲ್ಲಿ ನೋಡ್ಬೋದು ಚೆನ್ನೈ ಆಟಗಾರರು ತುಂಬಾ ಉತ್ತಮವಾಗಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಅಲ್ಲಿ ನೋಡಿದ್ರೆ ಋತುರಾಜ್ ಅವರು ಡೈ ಯಾಕಡ್ಬೇಕಂತ ಅಡ್ಡ ತಿಳಿ ಡೈ ಹೊಡ್ಯಾಕತ್ತಾರ. ಈ ಕಡೆ ಧೋನಿ ಅವರು 40 ವಯಸ್ಸಾದ್ರು 16 ಯುವಕರಂತೆ ಅವ್ರು ಆಟ ಆಡತ್ತಾರ. ಬಿದ್ರು ಹೇಳಕ್ ಬರ್ಲಾರ್ದಂತ ಆಟದಲ್ಲಿ ಇದ್ರು ಅವರು. ನಾನು ಗೆಲ್ಬೇಕು, ನಾನು ಮಾಡ್ಬೇಕು, ಏನೋ ಸಾಧನೆ ಇನ್ನೂ ಏನೋ ವಯಸ್ಸಿನಲ್ಲಿ ಇಂಥ ವಯಸ್ಸಿನಲ್ಲಿ ಮಾಡಿ ತೋರಿಸ್ಬೇಕಂತ ಯುವಕರಿಗೆ ಸ್ಫೂರ್ತಿ ಆಗಿದ್ದಾರೆ. ಸ್ಫೂರ್ತಿ ಕರ್ನಾಟಕದ ಯುವಕರು, ಈ ದೇಶದ ಯುವಕರಿಗೆಲ್ಲ ಸ್ಫೂರ್ತಿ ನಮ್ಮ ವಿರಾಟ್ ಧೋನಿ ಅವರು. ನನಗೆ ವಿರಾಟ್ ಅವ್ರು ನೋಡ್ತಾ ಇದ್ರೆ CSK ಅವ್ರ ಬಾಲರ್ಗಳು ಹೆಡೆ ಹತ್ತಕ್ಕೆ ರೆಡಿ ಹಾಕತ್ತಾರ, ಪ್ಯಾಡ್ ಕಟ್ಕೊಳಕತ್ತಾರ ಅನಿಸ್ತಾ ಇದೆ. ಸ್ಫೂರ್ತಿ ವಿರಾಟ್ ಧೋನಿ ಸೇಮ್ ಎನರ್ಜಿ. ಓ ಬಾಲ್ ಮಿಸ್ ಮಾಡ್ದ, ಇವಾಗ ಬಾಲ್ ಮಿಸ್ ಹೊಡಿಯೋಕೆ ಹೋಗ್ತಿದ್ರೆ ಇಲ್ಲ ಆ ಪ್ರೀತಿಯಿಂದ ಹೇಳಿದ್ರು ಅರ್ಥ ಮಾಡ್ಕೋ. ವಿರಾಟ್ ಸರ್ ಇದು ಏನ್ರಿ ನನ್ನ ಕಡೆ ಒಂದು ಕೊಡ್ರಿ. ಏನು ಇದು ಅಲ್ಲ ನೀನು ಚಸ್ಮಾ ನಂದೇ ಹಾಕೊಂಡೆ ಅದು? ಇಲ್ರಿ ಬಿಸಿಲು ಭಾಳ ಇತ್ತಲ್ರಿ ಸರ್. ಈ ಮ್ಯಾಚ್ ಗೆದ್ಮೇಲೆ ನಾನು ಎದ ಮೇಲೆ ಸಹಿ ಮಾಡ್ಬೇಕ್ರಿ ನೀವು. ಮಾಡು ಎದಿ ಮ್ಯಾಗ ಯಾಕೋ ನಿಮ್ಮ ನೆನಪಿಗೆ ರೀ ಸರ್. ನಂದು ಯಾಕೆ ನೆನಪಿಗೆ ನಾನು ಸಾಯಕತ್ ನೀನು? ಇಲ್ರಿ ಅದು ಮ್ಯಾಚ್ ಗೆಲ್ಸಿರ್ತೀರಲ್ರಿ, ಹಂಗಂದೆ ನಾವು ಗೆಲ್ಸಿರ್ತೀನಲ್ರಿ ಮ್ಯಾಚ್. ನೀ ಗೆಲ್ಲಿಸ್ತಿ? ನಾನು ಗೆಲ್ಲಿಸ್ತೀನಿ. ಗೆಲ್ಸ್ ಯಾರು ತಿಂಡಿ ಹೇಳಿ ಯಾರು ಗೆಲ್ಲಿಸ್ತಾರೆ ರೋಡ್ ಅವ್ರು ತಿಂಡಿ. ಈಗ ಇದೊಂದು ಮ್ಯಾಚ್ ನೀವೊಂದು ಹಾಕೋತೇನೆ ಇದು ಹಾಕೊಂಬಿಡ್ರಿ. ನೀವೊಂದು ಹಾಕೊಬಿಡಿರ್ಲಿ ಒಂದೊಂದು. ಹೆಂಗೆ ಹಾಕೊಳ್ಳೋದ್ರಿ? ಹಾಕೊಳ್ಳೋದು ಗೊತ್ತಿಲ್ಲ ನಾವು ಎಲ್ಲಿ ಬಂದು ಹಾಕೊಂಡೇನ್ರಿ ಒಂದ್ಸಲ. ವಿರಾಟ್ ಕೊಹ್ಲಿ ಅವರು ಯುವ ಆಟಗಾರನಿಗೆ ಪ್ಯಾಡ್ ಕೊಡ್ತಾ ಇದ್ದಾರೆ. ಎಂತ ಹೃದಯದ ಆಟಗಾರ. ಓ ಮೈ ಗಾಡ್, ವಾಟ್ ಅ ಪ್ಲೇಯರ್. ಹಾಗೆ ಕ್ಯಾಮ್ರಾ ಮಾಡ್ತಿದ್ರು ಜರ್ಮನ್ ಶೆಪರ್ಡ್ ಪ್ಲೇಯರ್. ಆಟ ಕ್ಯಾಮ್ರಾಮನ್ ಮಾಡ್ಬಿಡಿ ಅಂತಿದ್ರೆ ಆದ್ರೂ ಕೇಳ್ತಾ ಇಲ್ಲ. ಪ್ಯಾಡ್ ಕೊಡ್ತಾ ಇದ್ದಾರೆ. ವಾಟ್ ಅ ಪ್ಲೇಯರ್. ಬೇಡ ಮಾಡು ಸಾಂಗ್ ಯಾವ್ದಕ್ಕ ನೀನು? ನಿಂದು ತಾಯಿ ಗುಣ. ಸರ್ ಒಂದು 4 ಬಾಲ್ ಆಡ್ತೀನಿ, ಒಂದು 3 ಬಾಲ್ ಆಡ್ತೀನಿ, 2 ಬಾಲ್ ಆಡ್ರಿ. ಆಡ ಬಾರ್ಲಿ ಯಾಕೆ ತಲೆ ಕೆಡ್ಸತಿ? ಯಾಕಂದ್ರೆ ನಾನು ಸರ್ ಭಾಳ ಐತ್ರಿ ಕರಿಯರ್ ಮಾಡ್ಬೇಕು, ಏನಾರ ಹೆಸರು ಮಾಡ್ಕೊರೋ ಮರೆ ಮಾಡ್ಕೋ. ಯಾಕೆ ತಲೆ ಕೆಡ್ಸತಿ? ಎಲ್ಲ ಐತಲ್ರಿ ಅದ್ರ ಸಲ. ಯಾಕೆ ಆಯ್ತು ಮಾಡ್ಕೊರೋ ಮರೆ. ಯಾರು ಸಲ ಸ್ವಲ್ಪ ಜಾಸ್ತಿ ಹೋಗ್ಬೇಕಂತ ನಾನು ರೊಕ್ಕ ಆಟೋ ಜಾಸ್ತಿ ಸೇಲಾಗಬೇಕಾ? ಇರ್ಲ್ತೋ ಯಾಕೆ ತಲೆ ಕೆಡ್ಸ? ನಂಗೆ ಪರಿಚಯ ಅದಾರ ಅಲ್ಲಿ ಹೇಳ್ತೀನಿ ನಾನು. ಈ ಸಲ ಸಂಘದಾಗೆಲ್ಲ ತೊಗೊಂಡು ಅರಿವಿ ತೊಗೊಂಡು ಇದು ಮಾಡೀನಿ ಅದ್ರ ಸಲ. ಸಂಘ ಸಾಲ ತೆಗಿತೀರಾ? ಯಾವ ಸಂಘದಾಗ ತೆಗ್ದಿರಿ? ಇದ್ರಿ ಅದು ರಿಲಯನ್ಸ್ ಐತ್ರಿ. ಹೌದಾ? ನಾ ಮೊದಲು ತೆಗ್ದಿದ್ದು ಈಗ ತೆಗ್ದಿಲ್ಲ. ಮೊದಲು ನಾನು ಸಣ್ಣದ ತೆಗ್ದಿದ್ದು ಸಂಘ ಸಾಲ. ನಮ್ಮ ತುಂಬ್ತಿದ್ಲು. ಹೌದ್ರಿ. ಈಗ ತೆಗಲ್ಲ ನಾ ಯಾಕೆ ನನ್ನ ರೊಕ್ಕ ತುಂಬಿಲ್ಲ ಅಂತೇಳಿ ನನ್ನ ಫೋಟೋ ಹೆಂಗೆ ಹೊಲಸು ಎಡಿಟ್ ಮಾಡತ್ತಾರ. ರೊಕ್ಕ ತುಂಬಿಲ್ಲ ಅಂತೇಳಿ ಚಸ್ಮಾ ತೋರ್ ಒಳಗಡೆ ಹೋಯ್ತು ಡಗೋಟ್ನೆ ಚಸ್ಮಾ. ಈಗ ನಾ ಹಾಕೋತೀನಿ. ಈಗ ಹಾಕೋತೀನಿ ನಾನು. ಏನು ಮಾಡಮೋ ಆಮೇಲೆ ನೆಕ್ಸ್ಟ್ ಇದಕ್ಕೆ ಈಗ ನೋಡ ಈ ಲೆಂತ್ ಬಾಲ್ ಹಿಂಗೆ ಒಗದಿರ್ತಾರ ತಗೋ, ಅದು ಒಳಗೆ ಬಂದಂಗೆ ಮಾಡಿ ಹೊರ ಹೋಗಿರ್ತದಲ್ಲ, ಅದಕ್ಕೆ ಏನಂತಾರೆ? ಸ್ವಿಂಗ್ ಅಂತಾರಲ್ಲ. ಸ್ವಿಂಗ್ ಬರಾಗ ಬಾಲ್ ಸ್ವಲ್ಪ ಬಾಡಿ ಮೂವ್ಮೆಂಟ್ ಇರಲಿ. ಹೆಡ್ ಇನ್ ಸ್ವಿಂಗ್ ಔಟ್ ಸ್ವಿಂಗ್. ಅದು ಬಾಲ್ ನಿಮ್ಮ ಕಡೆ ಬಂದ್ರೆ ಇನ್ ಸ್ವಿಂಗ್ ರೀ, ಹೊರಗೆ ಹೋದ್ರೆ ಔಟ್ ಸ್ವಿಂಗ್. ಬ್ಯಾಟ್ಸ್ಮನ್ ಯಾವಾಗಲೂ ಬಾಲರ್ ಯಾವ ನೋಡಕ್ ಹೋಗ್ಬಾರ್ದು, ಬಾಲ್ ಕೈ ನೋಡ್ಬೇಕು. ಕೈ ಹಿಂಗ್ ಬತ್ತಪ್ಪ ಅಂದ್ರೆ ಹಿಂಗ್ ಸ್ವಿಂಗ್, ಹಿಂಗ್ ಬತ್ತ ಔಟ್ ಸ್ವಿಂಗ್. ಗೊತ್ತಾಯ್ತಾ? ಫೋಕಸ್ ಆನ್ ದ ಬಾಲ್. ಸರ್ ಹಿಂಗ್ ಬಂದಾಗ ಹೆಂಗ್ ಆಡಬೇಕು, ಹಿಂಗ್ ಬಂದಾಗ ಹೆಂಗ್ ಆಡಬೇಕು? ಹಿಂಗ್ ಬಂದಾಗ ಹಿಂಗ್ ಕವರ್ ಹೊಡಿಬೇಕು. ಅದು ಹಿಂಗ್ ಒಳಗೆ ಹೋಯ್ತು ಬೋರ್ಡ್ ಆಯ್ತು ಹಿಂಗ್ ಹೊಡಿಬೇಕು. ಎಕ್ಸ್ಟ್ರಾ ಇನ್ ಡ್ರೈವ್ ಆನ್ ಡ್ರೈವ್ ಮಾಡ್ಬೇಕು, ನಾನ್ ಡ್ರೈವ್. ಓ ವಿರಾಟ್ ಕೊಹ್ಲಿ ಅವರು ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಈಸಿ ಕ್ಯಾಚ್. ಪ್ರಯತ್ನ ಮಾಡಿದ್ದಾರೆ. ಓ ಮೈ ಗಾಡ್, ವಾಟ್ ಅ ಪ್ರಯತ್ನ ಮಾಡಿದ್ದಾರೆ ಇಲ್ಲಿ ಸರ್. ಹಾಗೆ ಯಂಗ್ ಪ್ಲೇಯರ್ ಅವರು ವಿರಾಟ್ ಅವ್ರಿಗೆ ಬ್ಯಾಟಿಂಗ್ ಹೇಳ್ಕೊಡ್ತಾ ಇದ್ದಾರೆ. ವಿರಾಟ್ ಅವರು ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಪ್ರಾಕ್ಟೀಸ್ ಅಲ್ಲ, ಈ ಲೆವೆಲ್ಗೆ ಪ್ರಾಕ್ಟೀಸ್ ಮಾಡ್ತಾರೆ. ಓ ವಾಟ್ ಅ ಶಾಟ್. ಈ ಲೆವೆಲ್ಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂದ್ರೆ ಮುಂದೆ ವಿರಾಟ್ ಅವರು ನೋಡಬಹುದು ಬ್ಯಾಟಿಂಗ್ ಭರ್ಜರಿ ಬ್ಯಾಟಿಂಗ್ ಮಾಡಲಿದ್ದಾರೆ ಚೆನ್ನೈ ವಿರುದ್ಧ. ಚೆನ್ನೈ ಅವರ ಬೌಲರ್ ಬೆವರ್ ಇಳಿಸಿ ನೀರು ಇಳಿಸಿ ನವರಂಧ್ರದಲ್ಲಿ ನೀರು ಇಳಿಸ್ತಾರೆ ಅಂತ ಗ್ಯಾರಂಟಿ ಈ ಮೂಲಕ ಹೇಳ್ತಾ ಇದ್ದಾರೆ.
ಹಂಚಿನಾಳ್ ಹನುಮಂತ ಅವರೇ ನಿಮ್ಗೆ ಏನ್ ಅನ್ಸುತ್ತೆ ವಿರಾಟ್ ಅವ್ರ ಬ್ಯಾಟಿಂಗ್ ನೋಡಿದ್ರೆ? ನಮ್ಗೆ ಸಿಕ್ಕಾಪಟ್ಟೆ ಖುಷಿ ಅನ್ಸುತ್ತೆ ವಿರಾಟ್ ಅವ್ರ ಬ್ಯಾಟಿಂಗ್ ನೋಡಕ್ಕೆ. ನಾವು ಫುಲ್ ಶಾಟ್ ಪ್ರಾಕ್ಟೀಸ್ ಮಾಡ್ತಾರೆ, ಗ್ರೌಂಡ್ ಶಾಟ್ ಪ್ರಾಕ್ಟೀಸ್ ಮಾಡ್ತಾರೆ, ಪಿಲ್ ಶುಗರ್ ಕೀಪಿಂಗ್ ನೋಡಿ. ಓ ಮೈ ಗಾಡ್ ವಾಟ್ ಅ ಕೀಪಿಂಗ್. ವೀಕ್ಷಕರೇ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೋಚಕ ಪಂದ್ಯ ಆರಂಭವಾಗಲಿದೆ. ಹಂಗೆ ಅಂಪೈರು ಫೀಲ್ಡ್ ಗೆ ಬಂದ್ರು. ಇವರ ಹೆಸರು ಸುಮಾರ್ ಧರ್ಮಶೇನ. ಸುಮಾರು 135 ಟೆಸ್ಟ್ ನ ಅಂಪೈರಿಗೆ ಮಾಡ್ಯಾರ, 135 IPL ಮ್ಯಾಚ್ ಗಳನ್ನ ಅಂಪೈರಿಗೆ ಮಾಡಿದ್ರೆ. ಹಂಗೆ ಸಾಯಂಕಾಲ 6ರಿಂದ 10 ಗದಿನ ಕ್ರಿಕೆಟ್ ವಡಪಾವ್ ಬಿಡ್ತಾರೆ. ದಯವಿಟ್ಟು ಅಲ್ಲಿ ಹೋಗಿ ಸ್ವೀಕರಿಸಿ ವಡಪಾವ್ ಎಂಜಾಯ್ ಮಾಡ್ರಿ. ಈಗ ಆರಂಭಿಕ ಆಟಗಾರರಾದ ವಿರಾಟ್ ಕೊಹ್ಲಿ ಹಾಗೂ ಪಟೇಲ್ ಅವರು ಗ್ರೌಂಡ್ ಕಡೆ ಬರ್ತಾರೆ. ಓ ಬಿದ್ಬಿಟ್ರು, ಓ ಪಟೇಲ್ ಬಿದ್ಬಿಟ್ರು. ಮುಂಜಾನೆ ನಾಷ್ಟ ಏನು ಮಾಡ್ಲಿಕ್ಕೆ ಕಾಣಿಸ್ತದ, ಚಾ ಬಿಸ್ಬಿಟ್ಟು ಕಾಣ್ತಾ ಅದಕ್ಕೆ ಬಿದ್ಬಿಟ್ರು. ವಿರಾಟ್ ಕೊಹ್ಲಿ ಗ್ರೌಂಡಿಗೆ ನಮಸ್ಕಾರ ಮಾಡಿ ಬರ್ತಾ ಇದ್ದಾರೆ. ಲಕ್ಷಾಂತರ ಅಭಿಮಾನಿಗಳ ಆರಾಧ್ಯ ದೈವವಾಗಿರುವ ವಿರಾಟ್ ಕೊಹ್ಲಿ ಅವರು ಇನ್ನೇನು ಕೆಲವು ಕ್ಷಣಗಳಲ್ಲಿ ಬ್ಯಾಟ್ ಬೀಸಲು ತಯಾರಾಗಿದ್ದಾರೆ. ಅಭಿಮಾನಿಗಳು ಶಾಂತ ರೀತಿಯಿಂದ ವರ್ತಿಸಬೇಕು. ನೋಡಲು ಹಬ್ಬ ಹಬ್ಬ, ವಿರಾಟ್ ಕೊಹ್ಲಿ ಅವರನ್ನು ನೋಡಲು ಹಬ್ಬ. ಇಡೀ ಸ್ಟೇಡಿಯಂ ತುಂಬಾ ಜನ ತುಂಬಿ ತುಳುಕ್ತಾ ಇದ್ದಾರೆ. ವಿರಾಟ್ 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 ಅಂತ. ಇದೀಗ ಅಂಪೈರ್ ಬಂದ್ರು, ಬ್ಯಾಟ್ ಪರಿಶೀಲನೆ ಮಾಡಕತ್ತರು. ಇಷ್ಟೇ ಉದ್ದ ಇಷ್ಟೇ ಅಗಲ ಬ್ಯಾಟ್ ಬೇಕಂತ ಹೊಸ ರೂಲ್ಸ್ ಆಗ್ಯದ. ಅದಕ್ಕೆ ಅಂಪೈರ್ ಅವ್ರ ಮಕ್ಕಳು ಹಿಂದಿರೋ ಚೆಕಿಂಗ್ ಮಷಿನ್ ತಗೊಂಡ್ ಚೆಕ್ ಮಾಡಕತ್ತಾನ. ಅವು ಇದೇನು ನಿಮ್ಗೆ ಏನು ಅನ್ಸುತ್ತೆ ವಿರಾಟ್ ಅವರು ಅಂಪೈರ್ಗೆ ಹೊಡೆದು ಬಿಡ್ತಾರೆ? ಹಾಗೇನಿಲ್ಲ ಸರ್, ವಿರಾಟ್ ಅವರು ತುಂಬಾ ಕೂಲ್ ಆಗಿದ್ದಾರೆ. ತುಂಬಾ ಅಗ್ರೆಸಿವ್ ಕಮ್ಮಿ ಮಾಡ್ಕೊಂಡ್ರೆ ಇದ್ರೆ ಆಡ್ತೀನಿ ಚಂದನ ಅಂಪೈರ್ ಸರ. ಯಾವ್ರಿಂದ ಯಾವ್ರಿಂದ ನಾ ಎಲ್ಲ ಊರಪ್ಪಾರ ಹೇಳಂಗಿಲ್ಲ ಹೆಸರು ಅಲ್ಲ ಜಂತ ಶ್ರೀಲಂಕಲ್ ಇಂತ್ರ ಬಂದಿನೋ ಮತ್ತೆ ಯಾವ ಇದೇ ಬ್ಯಾಡ್ಲಾಡಿ ಜೀವನಪುರ ಇದೇ ಬ್ಯಾಡ್ಲಾಡಿ ನಾನು ಆಡಲ್ಲ ಅಲ್ಲಿ ಹೊರಗೆ ಆಡ್ಬೇಕು ಇಲ್ಲಿಲ್ಲ. ಸರಿ ಮರ್ ಸೀದಾ ಇಲ್ಲಿ ನೋಡು. ಓ ಹಿಂಗೈತನ ಹಾಕದಿಲ್ಲ ಸರಿ ಹೊಂಟದಿಲ್ಲ ಒಳಗ. ಸರಿ ತೆಗಿ ಚಂದ ಮಾತಾಡು ಮಾಡ್ಕೋತ ಇಲ್ಲೇ ಗದ್ದನ ಕಿರಕ್ ರಾಸ್ತಾ ವಡಪ ಮಾಡೋಂಗ್ ಕಾಣ್ತಾನ. ನನಗೆ ಹೇಳ್ತಾನ ಶಾಂತಾನ ಜೀವನಪುರ ಇದೆ. ವಿರಾಟ್ ಕೊಹ್ಲಿ ಅವರ ಅಗ್ರೆಸಿವ್ ಕಮ್ಮಿ ಮಾಡೋಕೆ ಅನುಷ್ಕಾ ಬಾಬಿ ಅವರ ಪಾತ್ರ ತುಂಬಾ ತುಂಬಾ ಮುಖ್ಯವಾಗಿದೆ. ಅವರ ಸಿಟ್ಟನ್ನ ತುಂಬಾ ಕಮ್ಮಿ ಮಾಡಿದ್ದಾರೆ. ಧೋನಿ ಅವರು ಫೀಲ್ಡಿಗೆ ಬರ್ತಾ ಇದ್ದಾರೆ. ಹಾಗೆ ಅವರ ಪ್ಲೇಯರ್ ನ ಸೇರಿಸಿ ಆ ಮ್ಯಾಚ್ ನ ಹೇಗೆ ಗೆಲ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಗುಹೆಯಲ್ಲಿದ್ದ ಸಿಂಹ ಆಚೆ ಬರ್ತಾ ಇದೆ. ಅದರ ಗತ್ತು ಬೇಟೆ ಆಡಲಿಕ್ಕೆ ಬರ್ತಾ ಇದೆ. ಸಿಂಹ ಫೀಲ್ಡ್ ಗೆ ಬರ್ತಾ ಇದೆ. ನಮ್ಮೊಳಗ ಡಾಮಿನೇಟ್ ಮಾಡತ್ತಾರ ಅವರು. ಈ ಸಲ ಹೊಡಿಬೇಕು ನಾವು. ಏನ್ ಹೇಳ್ತೀನಿ, ಇದು ಮ್ಯಾಚ್ ಟೀಮಿಂದಲ್ಲ, ಫ್ರಾಂಚೈಸಿದಲ್ಲ, ನಮ್ದು. ಹೇಳ್ತೀನಿ ಇದ್ಯಾವುದು ಚೆನ್ನೈ ಪ್ಲೇಯರ್ RCB ಅಂತ ಕುದಿತಾ ಇದ್ದಾರೆ. ಓ ಮೈ ಗಾಡ್, ಓ ಮೈ ಗಾಡ್. ಹಂಚಿನಾಳ್ ಹನುಮಂತ ಅವರೇ, ಧೋನಿ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಕ್ಕೆ ನಿಮಗೆ ಏನ್ ಅನಿಸ್ತಾ ಇದೆ? ಅವ್ರ ಅಭಿಮಾನಿಗಳ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸಾಕಷ್ಟು ವರ್ಷಗಳಿಂದ ತಿಂಗಳಿಂದ ಕಾಯ್ತಾ ಇದ್ರು. ಅಂತೂ ಇಂತೂ ಧೋನಿ ಅವರು ಫೀಲ್ಡ್ ನನಗಂತೂ ಸಿಂಹ ಗುಹೆ ಬಿಟ್ಟು ನಾಡಿಗೆ ಬಂದಿದೆ ಅನಿಸ್ತಾ ಇದೆ. ನಿಮ್ಗೆ ಏನ್ ಅನಿಸ್ತದೆ ಹನುಮಂತ ಅವರೇ? ಅವ್ರ ಅಭಿಮಾನಿಗಳು ಅಲ್ಲಲ್ಲಿ ಫ್ಯಾನ್ಸ್ ಗಳೆಲ್ಲ ಕೂಡಿ ಹೂವಿನಾರ ಆಯಿಲ್ ಅಭಿಷೇಕ ಎಲ್ಲಾ ತರ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಎಷ್ಟು ಅಭಿಮಾನಿಗಳು ಊಟ ಬಿಟ್ಟು ಕೂತಾರ್ರಿ. ಅಮ್ಮದಲ್ಲಿ ಅವರು DJ ಶಂಕರಪ್ಪ ಅವರು ಬಾಲ್ ಮಾಡಲಿದ್ದಾರೆ. ನೋಡ್ ಚಲೋ ಹಾಕ ಒಂದ್ ಓವರ್ 3 ವಿಕೆಟ್ ಹೋಗ್ಬೇಕು. ಅಲೌಟೆ ಒಂದ್ ಓವರ್ನಾಗ ಅಲೌಟ್ ಮಾಡ್ತಾನತ್ತ. ನಾ ಮನಸ್ಸು ಮಾಡಿದೆ ಕಲಾಶ ಮಾಡಿಬಿಡ್ತೀನಿ. 2 ವರ್ಷ ಯಾರಿದ್ರು ಹೊರಗೆ, ನಾ ಇದ್ನ ನೀ ಇದ್ದೆ. ಅಡಿ ಹಾಗೆ ವಿರಾಟ್ ಕೊಹ್ಲಿ ಹಾಗೂ ಪಾಟದ ಕಲರು ಸ್ಕ್ರೀನ್ಗೆ ಬರ್ತಾ ಇದ್ದಾರೆ. ಹಾಗೆ ಧೋನಿ ಸರ್ಗೆ ಒಂದು ಹಾಯ್ ಹೇಳಿದ್ರು. ಧೋನಿ ಸರ್ ಒಂದು ಹಗ್ ಮಾಡಿದ್ರು. ಓ ಎಂತ ದೋಸ್ತಿ, ಎಂತ ದೋಸ್ತಿದ್ರು. ಜೀವಕ್ಕೆ ಜೀವ, ಸ್ನೇಹಕ್ಕೆ ಸ್ನೇಹ, ಎಂತ ದೋಸ್ತಿದ್ರು. ಆದ್ರೆ ನಾವು ಹೊಡೆದಾಡ್ತೀವಿ. ಅವ್ರು ಇಷ್ಟು ಖುಷಿಯಾಗಿದ್ದಾರೆ ನೋಡಿ ಫ್ಯಾನ್ಸ್. ಮಾಡ್ತೀನಿ